ಜನ್ಮಾದ್ಯಸ್ಯ ಶ್ರುತಿಸುನಯಮಾನೈಕವಿಷಯಾತ್ ಸ್ವತಂತ್ರಸ್ತಂತ್ರಜ್ಞೋ ಗುರುರಪಿ ಗುರೋರ್ಯಶ್ಚ ಜಗತಾಂ ವಿಮೂಢಾ ಯತ್ತತ್ವಂ ಪ್ರಕಟಮಿಹ ವೇತ್ತುಂ ಸುಮನಸೋ ಮುಕುಂದಂ ಧ್ಯಾಯಾಮ ವಹತ ಕುಹಕಂ ತಂ ಸ್ವಮಹಸಾ ಸರ್ವವಿಘ್ನಃ ಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೈವ ಪ್ರಣೇತಾರಂ ವಂದೇ ವಿಜಯತಂ ಹರಿಂ ಕರೋತು ಮಮ ಕಲ್ಯಾಣಂ ಹರಿರ್ಮಯಮುಖಾಭಿದಃ ಗುರುಶ್ಚ ಮಧ್ವನಾಮಾಮೇ ವರದೋಸ್ತು ನಿರಂತರಂ ವಾಣಿತೆ ಕರವಣ್ಯಂಬ ಚರಣೋ ರತಿ ಸರ್ವದಾ ಮದ್ವಾಕ್ಯ ಸರಣೀರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ ಸಮಾಶ್ರಯೇ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೆ ಸರ್ವಭಾರಾಂಶ್ಚ ಗುರು ಶ್ರೀ ಪಾದಪಂಕಜೇ. 10ನೇ ಸ್ಕಂದ ಶ್ರೀಮದ್ಭಾಗವತ ದಶಮಸ್ಕಂದ ಅಂತ ಇದನ್ನು ಕರೀತಾ ಇದ್ದಾರೆ. ದಶಮಸ್ಕಂದದ ಮಾಹಾತ್ಮೆ ಬಹಳ ವಿಸ್ತಾರವಾಗಿರುವಂಥದ್ದು. ಪೂರ್ವಾರ್ಧ ಮತ್ತು ಉತ್ತರಾರ್ಧ ಅಂತ 2 ಭಾಗ ಮಾಡಿದ್ದಾರೆ ದಶಮಸ್ಕಂದವನ್ನ. ಅದನ್ನ ಪ್ರಾರಂಭದಲ್ಲೇ ಹೇಳಿಬಿಡ್ತಾರೆ ವಾದರಾಜಸ್ವಾಮಿಗಳು. ಭಗವಂತ ಭೂಭಾರ ಹರಣ ಆಗಬೇಕು, ಸಜ್ಜನರ ರಕ್ಷಣೆ ಆಗಬೇಕು ಅಂತ ಹೇಳಿ ಬ್ರಹ್ಮಾದಿ ದೇವತೆಗಳು ಭಗವಂತನನ್ನ ಪ್ರಾರ್ಥನೆ ಮಾಡ್ತಾರೆ. ಭೂಭಾರಸ್ಯಾಪನೋ ಅಪನೋದನಾರ್ಥಾರ್ಥಂ ಬ್ರಹ್ಮಾದಿ ಪ್ರಾರ್ಥನಂ ತದಾ ಕೃಷ್ಣಾವತಾರೋ ದೇವಕ್ಯಾಂ ವಸುದೇವ ಸ್ತುತಿಪರಾಹ. ಸ್ತುತಿಪರ ಅಂತ ಹೇಳ್ತಾರೆ. ದೇವಕಿ ವಸುದೇವರಲ್ಲಿ ಭಗವಂತ ಶಂಖಚಕ್ರ ಧಾರಣೆಯನ್ನ ಮಾಡಿರುವಂತಹ ಆ ಭಗವಂತನನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ ವಸುದೇವ ದೇವಕಿಯರು. ಭಗವಂತ ಗೋಕುಲಕ್ಕೆ ಹೇಗೆ ಬಂದ? ನಾವು ಭಾಗವತವನ್ನ ಕೇಳಿರೋರು ಗೊತ್ತಾಗತ್ತೆ. ವಸುದೇವನಿಗೆ ಭಗವಂತ ಸೂಚನೆ ಮಾಡಿ ಕೊಡ್ತಾನೆ, ನೀನ್ ಇಲ್ಲಿಂದ ತೆಗೆದುಕೊಂಡು ಹೋಗಿ ನನ್ನನ್ನು ಅಲ್ಲಿ ಬಿಡಬೇಕು, ಅಲ್ಲಿ ಅವತಾರ ಮಾಡಿರುವಂತಹ ಹೆಣ್ಣು ಕೂಸನ್ನ ತೆಗೆದುಕೊಂಡು ಬರಬೇಕು. ಅದೆಲ್ಲವನ್ನು ಸಾರ ಸಂಗ್ರಹ ಮಾಡಿ ಹೇಳ್ತಾರೆ. ಕೃಷ್ಣ ಪರಮಾತ್ಮ ಗೋಕುಲವನ್ನು ಸೇರಿದ್ದಾನೆ. ಅಲ್ಲಿ ಸೇರಿದ ಮೇಲೆ ಮಾಡಿರುವಂತಹ ಅಘಟನಾಘಟನ, ಭಗವಂತ ಮಾತ್ರ ಮಾಡಲಿಕ್ಕೆ ಸಾಧ್ಯ ಆಗುವಂತ ಅನೇಕ ರಾಕ್ಷಸರ ಸಂಹಾರದ ಕಥೆಯನ್ನು ಹೇಳ್ತಾರೆ. ಪೂತನಿ, ಶಕಟಾಸುರ, ತೃಣಾವರ್ತ ಇವರೆಲ್ಲರನ್ನ ಸಂಹಾರ ಮಾಡ್ತಾ ಬಂದಿದ್ದಾನೆ ಭಗವಂತ. ಮಹಾ ದುಷ್ಟರು ಬ್ರಹ್ಮಾದಿ ದೇವತೆಗಳಿಂದ ಆ ವರದಿಂದ ಮತ್ತರಾಗಿರುವಂಥವ್ರು. ಹಾಗಾಗಿ ಅವರೆಲ್ಲರನ್ನ ಸಂಹಾರ ಮಾಡ್ತಾ ಬಂದಿದ್ದಾನೆ. ಅದನ್ನು ಹೇಳಿದ್ರು. ಪೂತನಾಯ ವದಃ ಪ್ರೋಕ್ತಃ ಶಕಟಾಸುರ ಪಾತ ತೃಣಾವರ್ತಸ್ಯ ಧನನಂ ಬಾಲಕ್ರೀಡಾ ಚ ಗೋಕುಲೆ. ದೇವರಿಷ್ಟೆಲ್ಲ ಸಂಹಾರ ಮಾಡಿದ್ದಕ್ಕೆ ಬಹಳ ಕಷ್ಟ ಆಯ್ತೇನೋ ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತಾರೆ ವಾದರಾಜ ಸ್ವಾಮಿಗಳು, ಬಾಲಕ್ರೀಡಾ, ಸಣ್ಣ ಮಕ್ಕಳು ಹೇಗೆ ಕ್ರೀಡೆಯನ್ನ ಮಾಡ್ತಾರೋ ಅಷ್ಟು ಅನಾಯಾಸವಾಗಿ ಭಗವಂತ ಅವರನ್ನ ಸಂಹಾರ ಮಾಡಿದ್ದಾನಂತೆ. ದಾಸರು ಹೇಳ್ತಾರಲ್ಲ, ಎಷ್ಟು ಸುಲಭವಾಗಿ ಹೇಳ್ತಾರೆ ನೋಡಿ ಇದೇ ಮಾತನ್ನೇ. ಪಾಲು ಕೊಟ್ಟ ಪೂತನಿಯ ಕೊಂದೆ, ಬಿರುಗಾಳಿ ಬೀಸೆ ಭೂತನ ಬಲಿಗೈದೆ, ಗುಳಿಯೊಡನೆ ಗುದ್ದಾಡಿ ಗೆಲಿದೆ, ನಿನ್ನ ಮಾವ ಕಂಸನ ಶಿರವ ತರಿಗುದಿದು ಏನು ತುಂಟತನ. ಭಗವಂತ ಅಷ್ಟು ತುಂಟತನದಿಂದ ಸುಲಲಿತವಾಗಿ ಸುಲಭವಾಗಿ ಅನಾಯಾಸವಾಗಿ ಭಗವಂತ ಅವರನ್ನೆಲ್ಲರನ್ನು ಸಂಹಾರ ಮಾಡಿದ್ದಾನೆ. ಮುಂದೆ ಗರ್ಗಾಚಾರ್ಯರಿಂದ ನಾಮಕರಣ. ಭಗವಂತನಿಗೇನ್ರಿ ನಾಮಕರಣ ಮಾಡ್ತಾರೆ? ಎಲ್ಲ ಭಗವಂತನ ಹೆಸರುಗಳೇ, ಎಲ್ಲ ಅಕ್ಷರಗಳು ಭಗವಂತನನ್ನೇ ಹೇಳ್ತಾವೆ. ಲೋಕರೂಢಿಯಿಂದ ಕೃಷ್ಣ ಪಕ್ಷೇ ಜನಿರ್ಮಮ, ಕೃಷ್ಣ ಪಕ್ಷದಲ್ಲಿ ಅವತಾರ ಮಾಡಿದ್ರಿಂದ ಕೃಷ್ಣ ಅಂತ ಹೆಸರನ್ನ ಇಟ್ಟಿದ್ದಾರಂತೆ. ಬಹಳಷ್ಟು ಕಾರಣ ಹೇಳ್ತಾರೆ, ಅದರಲ್ಲಿ ಒಂದು ಕಾರಣ. ಆಮೇಲೆ ಮೊಸರಿನ ಪಾತ್ರೆಗಳನ್ನ ಒಡೆದು ಹಾಕಿದ್ದು, ಬೆಣ್ಣೆಯನ್ನ ಕದ್ದಿರುವಂಥದ್ದು, ಒರಳನ ಕಲ್ಲಿಗೆ ಕಟ್ಟಿ ಅದನ್ನು ಎಳೆದಿದ್ದು, ಅದೆಲ್ಲವೂ ವರ್ಣನೆಯನ್ನ ನಾವು ಈ ದಶಮಸ್ಕಂದದಲ್ಲಿ ಕಾಣ್ತೀವಿ ಅಂತ ವಾದರಾಜ ಸ್ವಾಮಿಗಳು. ನವನೀತಾದಿ ಹರಣಂ ದದಿ ಭಾಂಡಸ್ಯ ಭಂಜನಂ ಬಂಧನಂ ಚಾಪ್ಯುಗೂಲೆ. ಉಲೂಕ ಅಂದ್ರೆ ಒನಗೆ ವರಳೋಕಲ್ಲ ಹಾಕಿ ಎಳೆದಿದ್ದಾನಂತ ಭಗವಂತ. ನಳಕೂಪ ಮಣಿಗ್ರೀವರನ್ನ ಉದ್ಧಾರ ಮಾಡಬೇಕಾಗಿದೆ. ಅದೆಲ್ಲವನ್ನ ಹೇಳ್ತಾರೆ ಇಲ್ಲಿ. 2 ಅರ್ಜುನ ವೃಕ್ಷಗಳ ಮಧ್ಯೆ ಅದನ್ನು ಹಿಡ್ಕೊಂಬಂದು ಎಳಿತಾನಂತೆ. ಯಾಕೆ? ಅವರಿಬ್ಬರಿಗೂ ಶಾಪದಿಂದ ವಿಮೋಚನೆ ಆಗ್ಲಿ. ಯಮಳಾರ್ಜುನ ಯೋರ್ ಭಂಗೋ ವತ್ಸಾನಾಂ ಪರಿಪಾಲನಂ. ಎಲ್ಲ ಗೋವುಗಳನ್ನ ರಕ್ಷಣೆ ಮಾಡಿ ಗೋಪಾಲ ಅಂತ ಅನಿಸ್ಕೊಂಡ.
ಅದರ ಕಥೆಯನ್ನು ನಾವು ಕಾಣ್ತೀವಿ. ಮುಂದೆ ವತ್ಸಾಸುರ, ಬಕಾಸುರ ಇವರೆಲ್ಲರನ್ನ ಸಂಹಾರ ಮಾಡಿದ್ದಾನೆ. ವತ್ಸಾಸುರಸ್ಯ ಹನನಂ ಬಕಸ್ಯ ಹನನಂ ತಥಾ. ಎಷ್ಟು ಸಾರ ಸಂಗ್ರಹ ಮಾಡಿ ಕೊಡ್ತಾರೆ ನೋಡಿ. ಒಳ್ಳೆ ಭಾಗವತ ನಮ್ ಕಣ್ ಮುಂದೆ ಬರೋ ಹಾಗೆ ಮಾಡ್ತಾರೆ ವಾದಿರಾಜ ಸ್ವಾಮಿಗಳು. ಆಮೇಲೆ ಕಾಳಿಯ ಮರ್ಧನ, ಕಾಳಿಯನನ್ನ ಶಿಕ್ಷೆ ಮಾಡಿ ಅಲ್ಲ, ಅವನನ್ನ ರಕ್ಷಣೆ ಮಾಡಿ ಗರುಡನಿಂದ ರಮಣಕದ್ವೀಪಕ್ಕೆ ಕಳಿಸಿದ್ದಾನೆ. ರಾತ್ರಿಯಲ್ಲಿ ದಾವಾಗ್ನಿ ಅಂದ್ರೆ ಕಾಡ್ಗಿಚ್ಚನ್ನ ಕುಡಿದಿದ್ದಾನೆ. ವಾದರಾಜ ಸ್ವಾಮಿಗಳು ಹೇಳ್ತಾರೆ, ಅಗ್ನಿ ಕುಡಿದಿದ್ದು ಅಂದ್ರೆ ಏನರ್ಥ? ಅಗ್ನಿ ತನ್ನ ಮನೆಗೆ ಹೋಗಿದ್ದು ಅಂತ. ಯಾಕೆ? ಅಗ್ನಿ ಹುಟ್ಟಿದ್ದೇ ಭಗವಂತನ ಬಾಯಿಯಿಂದ. ಹಾಗಾಗಿ ಅಗ್ನಿಯನ್ನು ಸ್ವೀಕಾರ ಮಾಡಿದ್ದಾನೆ ಭಗವಂತ. ಯಜ್ಞ ಮಾಡುವಂತಹ ಬ್ರಾಹ್ಮಣರು, ಜ್ಞಾನಿಗಳು ಯಜ್ಞ ಮಾಡ್ತಾ ಇದ್ದಾರೆ. ಅವರು ತಂದಿರುವಂತಹ ಭಕ್ಷ್ಯ ಭೋಜ್ಯಾದಿಗಳನ್ನು ಸ್ವೀಕಾರ ಮಾಡಿ ಅನುಗ್ರಹ ಮಾಡಿದ್ದಾನೆ. ಯಜ್ಞ ಪತ್ನಿರ್ ಸಮಾನೀತ ಭೋಜನಂ ಪ್ರತಿಗೀರಿತಂ, ಅವರಿಂದ ಸ್ವೀಕಾರ ಮಾಡಿದ್ದಾನೆ. ಮುಂದೆ ಪ್ರತಿ ವರ್ಷದ ಹಾಗೆ ಅವ್ರೇನ್ ಮಾಡ್ತಿದ್ರು, ದೇವೇಂದ್ರನನ್ನ ಪೂಜಾ ಮಾಡ್ತಿದ್ರು, ಒಳ್ಳೆ ಮಳೆ ಬರಲಿ ಅಂತ ಹೇಳಿ. ಗೋಪಾಲಕರೆಲ್ಲ ಸೇರಿ ಆ ಯಜ್ಞವನ್ನ ಬಿಟ್ಟು ಭಗವಂತ ಏನ್ ಮಾಡ್ದ, ಗೋವರ್ಧನ ಪರ್ವತವನ್ನ ಎತ್ತಿ, ಯಾಕೆಂದ್ರೆ ಗೋವರ್ಧನ ಪರ್ವತದಿಂದಲೇ ನಾವೆಲ್ಲ ರಕ್ಷಣೆ ಮಾಡ್ತಾ ಇರುವಂಥದ್ದು. ಆ ಗೋವರ್ಧನ ಪರ್ವತಕ್ಕೆ ಪೂಜಾ ಮಾಡ್ರಿ ಅಂತ. ದೇವೇಂದ್ರ ಯಜ್ಞ ಹನನಂ ಗೋವರ್ಧನ ಸಮುದ್ರತಿದ, ಅದನ್ನೆಲ್ಲ ವರ್ಣನೆ ಮಾಡ್ತಾರೆ. ಆಗ ಯಾವಾಗ ತನ್ನ ಪೂಜಾ ಮಾಡೋದು ಬಿಟ್ಟರೋ ಸಿಟ್ಟು ಬಂದಿದೆ ಇಂದ್ರನಿಗೆ. ಘನಘೋರವಾಗಿ ಮಳೆಯನ್ನು ಸುರಿಸಿದ್ದಾನೆ. ಭಗವಂತನ ಮುಂದೆ ಯಾರ್ದ ಆಟನು ನಡೆಯೋದಿಲ್ಲ. ಗೋವರ್ಧನ ಪರ್ವತವನ್ನ ಎತ್ತಿ ಭಗವಂತ ಎಲ್ಲರನ್ನ ರಕ್ಷಣೆ ಮಾಡಿದ್ದಾನೆ. ಆಗ ಇಂದ್ರದೇವರು ಬಂದು ಭಗವಂತನಿಗೆ ನಾಮಕರಣವನ್ನ ಮಾಡಿದ್ದಾರೆ, ಗೋವಿಂದ ಅಂತ ಕರೆದಿದ್ದಾರೆ. ಕಾಮಧೇನು ತನ್ನ ಹಾಲಿನಿಂದ ಕೃಷ್ಣ ಪರಮಾತ್ಮನಿಗೆ ಅಭಿಷೇಕವನ್ನು ಮಾಡಿರುವಂಥದ್ದು. ಕಾಮಧೇನೋನ್ ಅಭಿಷೇಕಶ್ಚ ಋತುವರ್ಣನ ಮೈವತು, ಋತುಗಳ ವರ್ಣನೆಯನ್ನ ಈ ಭಾಗದಲ್ಲಿ ನಾವು ಕಾಣ್ತೀವಿ. ಗೋಪಿಕಾ ಸ್ತ್ರೀಯರ ವಸ್ತ್ರವನ್ನ ಹರಣೆ ಮಾಡಿ ಅವರಿಗೆ ಸದ್ಬುದ್ಧಿಯನ್ನ ಭಗವಂತ ಕೊಟ್ಟಿದ್ದಾನೆ. ರಾಸಕ್ರೀಡೆ, ವನಗೀತೆ, ಗೋಪಿಗೀತೆ, ವೇಣುಗೀತೆ ಇವೆಲ್ಲವೂ ಈ ನಮ್ಮ ದಶಮಸ್ಕಂದದಲ್ಲಿ ಬರುವಂಥದ್ದು. ಜಲಕ್ರೀಡೆ, ವನಕ್ರೀಡೆಯನ್ನ ಆಡಿ ಶಂಖಚೂಡ ಅನ್ನುವಂತಹ ಅಸುರನನ್ನ ಸಂಹಾರ ಮಾಡಿ ವೃಷಾಸುರನ ವಧೆ, ವ್ಯೋಮಕೇಶಗಳ ವಧೆ ಇವೆಲ್ಲವೂ ಬಹಳ ವಿಸ್ತಾರವಾಗಿ ನಮ್ಮ ಈ ದಶಮಸ್ಕಂದದಲ್ಲಿ ಬರುವಂಥದ್ದು. ಈ ಸಂದರ್ಭದಲ್ಲೇನಾಗತ್ತೆ, ಅಕ್ರೂರಾಗಮನಂ ಪ್ರೋಕ್ತಂ ಗೋಪೀನಾಂ ಶೋಕ ಸಂಭವ. ಯಾವಾಗ ಒಬ್ಬೊಬ್ಬರೇ ಎಲ್ಲರೂ ಸಾಯ್ತಾ ಬರ್ತಾರೋ ತನ್ನ ಎಲ್ಲ ರಾಕ್ಷಸರು, ಆಗ ಏನಾದ್ರೂ ಮಾಡಿ ಕೃಷ್ಣನನ್ನ ಕಂಡುಹಿಡಿಲೇಬೇಕು. ಅಷ್ಟಮ ಗರ್ಭದಿಂದ ನನಗೆ ಸಾವು ಅಂತ ಗೊತ್ತಾಗಿರುವಂತಹ ಕಂಸ ಕೃಷ್ಣ ಪರಮಾತ್ಮನನ್ನ ಆ ಅಕ್ರೂರನ ಮೂಲಕವಾಗಿ ಅವನು ಕರೆಯಲಿಕ್ಕೆ ಪ್ರಯತ್ನವನ್ನ ಮಾಡ್ತಾನೆ. ಅಂದ್ರೆ ಬಿಲ್ಲು ಹಬ್ಬ ಅಂತ ಹೆಸರಿಗೆ ಬಿಲ್ಲು ಹಬ್ಬ, ಆಗ ಕೃಷ್ಣ ಪರಮಾತ್ಮನನ್ನ ಕೊಲ್ಲುವಂಥದ್ದು ಅವನ ಮೂಲ ಉದ್ದೇಶ. ಮಧುರಾ ಗಮನಂ ಪ್ರೋಕ್ತಂ ವಿಶ್ವರೂಪಸ್ಯ ದರ್ಶನಂ. ಆ ಸಂದರ್ಭದಲ್ಲಿ ಅಕ್ರೂರ ಕರೀಲಿಕ್ಕೆ ಬಂದಿರ್ತಾನೆ. ಎಲ್ಲ ಗೋಪಿಕಾಸ್ತ್ರೀಯರು ಅಂತಾರಂತೆ, ಇವನಿಗೆ ಯಾರು ಹೆಸರಿಟ್ಟಿದ್ದಾರೆ ಅಕ್ರೂರ ಅಂತ ಹೇಳಿ. ಅಕ್ರೂರ ಅಲ್ಲ, ಇವನು ಕ್ರೂರ, ನಮ್ ಕೃಷ್ಣನನ್ನ ನಮ್ಮಿಂದ ಕರ್ಕೊಂಡು ಹೋಗ್ತಾ ಇದ್ದಾನೆ ಅಂತ ಅಳ್ತಾರಂತ ಪಾಪ ದುಃಖಿಸಿ. ಆ ಸಂದರ್ಭದಲ್ಲಿ ಕೃಷ್ಣ ಬಲರಾಮರು ಅವರನ್ನ ಕರೆದುಕೊಂಡು ಹೋಗ್ತಾ ಇದ್ದಾನೆ ಅಕ್ರೂರ. ಮಧ್ಯದಲ್ಲಿ ಭಗವಂತ ಅವನಿಗೆ ವಿಶ್ವರೂಪದ ದರ್ಶನ ಮಾಡಿಸ್ತಾನೆ. ಮೂಲ ರೂಪದ ವಿಶೇಷವಾದ ದರ್ಶನ, ಅದು ಅಕ್ರೂರನ ಒಂದು ವೈಶಿಷ್ಟ್ಯತೆ, ಭಗವಂತನ ಮಹಾಮಹಿಮೆಯನ್ನು ತೋರಿಸುವಂಥದ್ದು. ಆ ನೀರಿನಲ್ಲಿ ಮುಳುಗ್ತಾನೆ, ಮುಳುಗ್ದಲ್ಲಿ ಅಲ್ಲೂ ಭಗವಂತ ಕಾಣಿಸ್ತಾನೆ, ಮೇಲ್ ರಥದಲ್ಲೂ ಕೂತಿದ್ದಾನೆ. ಆದಿಶೇಷ ರೂಪದಿಂದ ಭಗವಂತನನ್ನ ಹೊತ್ತಿರುವಂತಹ ಆ ನಮ್ಮ ಶೇಷದೇವರು ಕಾಣಿಸ್ತಾರೆ, ಮೇಲ್ಗಡೆ ಬಲರಾಮ ರೂಪದಿಂದ ಕೂತಿದ್ದಾರೆ ಕೃಷ್ಣ ಪರಮಾತ್ಮನ ಪಕ್ಕದಲ್ಲಿ. ಇದೆಲ್ಲ ಆ ಅಕ್ರೂರನಲ್ಲಿರುವಂತಹ ಅತ್ಯದ್ಭುತವಾದ ಭಗವಂತನ ಅನುಗ್ರಹದ ಮಹಿಮೆ. ಮುಂದೆ ಆ ಸ್ತೋತ್ರವನ್ನ ಮಾಡಿ ಅಕ್ರೂರ ಕೃಷ್ಣನ ಸ್ತೋತ್ರ ಮಾಡ್ತಾನೆ. ಅಕ್ರೂರ ಸಂಸ್ತುತಿ ಪಶ್ಚಾತ್ ಮಧುರಾಯಾಂ ಪ್ರವೇಶನಂ, ಮಧುರೆಗೆ ಪ್ರವೇಶವನ್ನ ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ನೀ ಮುಂದೆ ಹೋಗು, ನಾವೆಲ್ಲ ಬರ್ತೀವಿ ಎಂದ್ರು ಕೃಷ್ಣ ಪರಮಾತ್ಮ ಬಲರಾಮರು.
ಅಕ್ರೂರನಿಗೆ ನೀ ಮುಂದೆ ಹೋಗಿ ಹೇಳು, ನಾವು ಬರ್ತೀವಿ ಅಂತ, ನಾವು ಬರ್ತಾ ಇದ್ದೀವಿ ಅಂತ, ನಾವು ಊರು ನೋಡ್ಕೊಂಡ್ ಬರ್ತೀವಿ. ಎಲ್ಲ ನಾಟಕ, ಭಗವಂತ ಕಪಟ ನಾಟಕ ಸೂತ್ರಾಧಾರ ಬಂದಿದ್ದಾನೆ. ಈ ರಜಕ ಬಟ್ಟೆಯನ್ನ ತೆಗೆದುಕೊಂಡು ಹೋಗುವಂಥವನು ಆ ಕಂಸನಿಗೆ, ಅವನನ್ನ ಹೊಡೆದು ಆ ಎಲ್ಲ ಬಟ್ಟೆ ಕೊಡು ಅಂತ ಕೇಳ್ತಾನೆ ಭಗವಂತ. ಅವನು ಕೊಡಲ್ಲ ಅಂತಾನೆ. ಎರಡು ಹೊಡೆದು ಆ ಬಟ್ಟೆಯನ್ನು ಇಸ್ಕೊಂತಾರೆ. ಅದನ್ನೆಲ್ಲ ಹೇಳ್ತಾರೆ. ಮಧುರಾಂಗನ ಸಂವರ್ಧೋ ರಜಕಸ್ಯ ವದಸ್ತತ. ಅವನು ಹೊಡೆದ ಹಾಕೇ ಬಿಡ್ತಾರೆ, ಅದನ್ನು ಇಸ್ಕೊಂತಾರ ಆ ಬಟ್ಟೆಯನ್ನೆಲ್ಲ. ಮುಂದೆ ಮಾಲಾಕಾರ, ಮಾಲೆಯನ್ನ ಮಾಡುವಂತಹ ಸುಧಾಮನಿಂದ ಒಳ್ಳೆಯ ಪುಷ್ಪಮಾಲೆಯನ್ನು ಧರಿಸಿ ಅವನಿಗೆ ಅನುಗ್ರಹವನ್ನ ಮಾಡ್ತಾರೆ. ಕುಬ್ಜೆ ತ್ರಿವಕ್ರೆ ಅಂತ ಅವಳನ್ನು ಕರೀತಾರೆ. ಅವಳು ಕೊಟ್ಟಿರುವಂತಹ ಗಂಧವನ್ನ ಸ್ವೀಕಾರ ಮಾಡಿ ಅವಳಿಗೆ ಒಳ್ಳೆಯ ರೂಪ ಪ್ರದಾನವನ್ನ, ಅಂದ್ರೆ ನೋಡಿ, ದೇವರಿಗೆ ಗಂಧವನ್ನ ಏರಿಸಿದ್ರೆ ಇದರೊಳಗೊಂದು ಸಂದೇಶ ಕೊಟ್ರು. ಒಳ್ಳೆಯ ಸುಂದರವಾದ ಶರೀರ ಬರುವ ಹಾಗೆ ಮಾಡ್ತಾನೆ ಭಗವಂತ. ಮುಂದೆ ಧನುಶಾಲೆಗೆ ಸೀದಾ ನೇರವಾಗಿ ಬಂದಿದ್ದೆ, ಆ ಧನುಸ್ಸನ್ನ ಇಟ್ಟಿರುವಂತಹ ಶಾಲೆಗೆ ಬಂದಿದ್ದಾನೆ. ಬಿಲ್ಲು ಹಬ್ಬ ಅಂತ ಹೇಳಿ ಕಳಿಸಿದ್ರಲ್ಲ, ಬಂದಿದ್ದೆ ಮೊದಲು ಬಿಲ್ಲನ್ನು ಮುರಿದು ಹಾಕಿದ್ದಾನೆ. ಪುಷ್ಪಮಾಲಾ ಧಾರಣಂ ಚ ವರದಾನಂ ತಥೈವ ಚ ತ್ರಿವಕ್ರಯ ವಕ್ರತ್ವಂ ಧನುರ್ಭಂಗ ತಥೈವ ಚ. ಆ ಧನುಸ್ಸನ್ನ ಭಂಗ ಮಾಡಿ ಬಿಟ್ಟಿದ್ದಾನೆ. ಮುಂದೆ ಕುವಲಯ ಪೀಡ ಅಂತ ದೊಡ್ಡದಾಗಿರುವಂತಹ ಆನೆ ಅದು ಬಂದಿದೆ. ಕೃಷ್ಣ ಪರಮಾತ್ಮನನ್ನ ಸಂಹಾರ ಮಾಡಬೇಕು ಅಂತ ಆ ರಂಗಸ್ಥಳದ ಪ್ರಾರಂಭದಲ್ಲಿ ಆ ಕುವಲಯ ಪೀಡ ಅನ್ನುವಂತಹ ಆನೆಗೆ ಭಗವಂತ ಒಂದೇ ಮುಷ್ಟಿಯಿಂದ ಹೊಡೆದು ಅದನ್ನು ಕೊಂದು ಹಾಕಿದ್ದಾನೆ. ಮುಂದೆ ಚಾಣೂರ ಮತ್ತು ಮುಷ್ಟಿಕ ಅನ್ನುವಂತಹ ಇಬ್ರು ಮಲ್ಲರು ಬಂದಿದ್ದಾರೆ. ಕೃಷ್ಣ ಪರಮಾತ್ಮ ಮತ್ತು ಬಲರಾಮನನ್ನ ಹೊಡೆದು ಹಾಕಬೇಕು ಅಂತ ಹೇಳಿ ಅವರನ್ನೂ ಹೊಡೆದು ಕೊಂದು ಹಾಕಿದ್ದಾರೆ. ಚಾಣೂರ ಮುಷ್ಟಿಕ ವದಹ ಪಾತನಂ ಮಾತುಲಸ್ಯ ಚ. ಮುಂದೆ ಕಂಸನನ್ನೇ ಕೊಂದು ಹಾಕಿದ್ದಾನೆ ಭಗವಂತ. ದಾಸರಾಯರು ಹೇಳಿದ್ದಾರಲ್ಲ, ಸೋದರ ಮಾವನ ಮಧುರಲಿ ಮಡುಹಿದ ಯಶೋದೆ ಕಂದ ನೀಬಾರೋ ಯಾದವ ನೀಬಾ ಯದುಕುಲ ನಂದನ ಮಾಧವ ಮಧುಸೂದನ ಬಾರೋ. ಸೋದರ ಮಾವನಾಗಿರುವಂತಹ ಕಂಸನನ್ನ ಸಂಹಾರ ಮಾಡಿದ್ದಾನೆ. ಕಂಸನ ಪತ್ನಿಯರಾಗಿರುವಂತಹ ಅಸ್ಥಿ ಮತ್ತು ಪ್ರಾಸ್ತಿ ಅಂತ ಅವರಿಬ್ಬರ ಹೆಸರು. ಇವರು ಜರಾಸಂಧನ ಮಕ್ಕಳು ಇವರಿಬ್ರು. ಇವರಿಬ್ಬರಿಗೂ ಯಾವಾಗ ಗಂಡ ಸತ್ತು ಹೋಗಿದ್ದಾನೋ ಅವರಿಗೆ ಬಹಳ ಕೋಪ ಬಂದಿರುವಂಥದ್ದು. ತನ್ನ ತಂದೆ ಮನೆಗೆ ಹೋಗಿದ್ದಾರೆ, ಜರಾಸಂಧನ ಮನೆಗೆ. ಇಲ್ಲಿ ವಸುದೇವ ದೇವಕಿಯರನ್ನ ಕಾರಾಗೃಹದಲ್ಲಿಟ್ಟಿದ್ದ ಇವನು ಕಂಸ, ಪರಮ ನೀಚನಾಗಿರುವಂತಹ ಕಂಸ. ಅವರನ್ನ ಬಿಡುಗಡೆ ಮಾಡಿಸಿದ್ದಾನೆ ಭಗವಂತ. ಸ್ತ್ರೀ ಪ್ರಲಾಪ ಸಮಾಧಾನಂ ಪಿತೃ ಮಾತೃ ಪ್ರಮೋಚನಂ. ತಂದೆ ತಾಯಿನ ಬಿಡಿಸ್ತಾ ಭಗವಂತ. ಉಗ್ರಸೇನಾಧಿಪತ್ಯಂಚ ತಥಾ ಗುರುಕುಲೇ ಸ್ಥಿತಿ. ನಿಜವಾಗ್ಲೂ ನೋಡಿದ್ರೆ ಗೆದ್ದಿದ್ದು ಭಗವಂತ ಕೃಷ್ಣ ಪರಮಾತ್ಮ ರಾಜ್ಯವನ್ನ ಕಂಸನಿಂದ. ಆದರೆ ತಾ ರಾಜ ಆಗಿಲ್ಲ. ಉಗ್ರಸೇನನಿಗೆ ಆ ಪಟ್ಟವನ್ನ ಕಟ್ಟಿರುವಂಥದ್ದು. ಮುಂದೆ ಸಾಂದೀಪನಿ ಆಚಾರ್ಯ ಹತ್ರ ಪಾಠವನ್ನ ಕೇಳೋ ದೃಷ್ಟಿಯಿಂದ, ಲೋಕದ ದೃಷ್ಟಿಯಿಂದ ಹೋಗಿರುವಂಥದ್ದು. ಅಲ್ಲಿ ಗುರುಕುಲವಾಸವನ್ನ ಮಾಡಿದ್ದಾನೆ. ಗುರುಗಳಿಗೆ ಗುರು ದಕ್ಷಿಣೆಯನ್ನಾಗಿ ಯಮಲೋಕದಲ್ಲಿ ಹೋಗಿರುವಂತಹ ಗುರುಪುತ್ರನನ್ನೇ ತಂದು ಕೊಟ್ಟಿದ್ದಾನೆ. ಇದು ಯಾರು ಬೇರೆಯವರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಜಗತ್ತಿನಲ್ಲಿ ಭಗವಂತ ಕೊಟ್ಟಿರುವಂತಹ ಗುರುದಕ್ಷಿಣೆಯನ್ನ ಯಾರೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ವರ್ಣನೆ ಮಾಡ್ತಾರೆ. ಗುರುಪುತ್ರ ಸಮುದ್ಧಾರ ಪ್ರೇಷಣಂ ಚೋದ್ಧವತ್ಸು ಗೋಪಸ್ತ್ರೀಣಾಂ ಸಮಾಧಾನಂ ಪುನರಾಗಮನಂ ತಥಾ. ಮುಂದೆ ಉದ್ಧವನನ್ನ ಗೋಕುಲಕ್ಕೆ ಕಳಿಸಿ, ದೂರದಿಂದ ನೋಡಿದ್ರೆ ಕೃಷ್ಣನೇ ಬಂದ್ಬಿಟ್ಟಿದ್ದಾನೇನೋ ಅಂತ ಅನ್ನೋ ಹಾಗಿರಬೇಕು. ಆ ರೀತಿಯಾಗಿರುವಂತಹ ರೂಪ ಆ ಉದ್ಧವನದು. ಅವನನ್ನ ಗೋಕುಲಕ್ಕೆ ಕಳಿಸಿ ಕೃಷ್ಣ ಪರಮಾತ್ಮ ಬಿಟ್ಟು ಬಂದಿದ್ದಕ್ಕೆ ದುಃಖ ಪಟ್ಟಿದ್ರಲ್ಲ ಗೋಪಿಕಾಸ್ತ್ರೀಯರು, ಅವರಿಗೆ ಸಮಾಧಾನವನ್ನು ಮಾಡಿಸಿದ್ದಾನೆ. ಮರಳಿ ಬರ್ತೀನಿ ಅನ್ನೋ ಒಂದು ಸಂದೇಶವನ್ನ ಭಗವಂತ ಅನುಗ್ರಹ ಮಾಡಿ ಕೊಟ್ಟಿರುವಂಥದ್ದು. ಮುಂದೆ ಕುಬ್ಜೆ ಮನೆಗೆ ಹೋಗ್ತಾನೆ ಭಗವಂತ, ಅವಳಿಗೆ ಅನುಗ್ರಹವನ್ನ ಮಾಡ್ತಾನೆ. ಅಕ್ರೂರನ ನನ್ನ ಪಾಂಡವರ ಯೋಗಕ್ಷೇಮ ವಿಚಾರಿಸಲಿಕ್ಕೋಸ್ಕರವಾಗಿ ಹಸ್ತಿನಾವತಿಗೆ ಕಳಿಸಿಕೊಡ್ತಾನೆ. ಇದೆಲ್ಲ ಕಥೆಯನ್ನ ಪೂರ್ವಾರ್ಧದಲ್ಲಿ ಅಂದ್ರೆ 48 ಅಧ್ಯಾಯಗಳಲ್ಲಿ ವರ್ಣನೆ ಮಾಡುತ್ತಾರೆ. ಸೈರಂದ್ರಿಕಾ ಸಮಾಧಾನಂ ಅಕ್ರೂರ ಪ್ರೇಷಣಂ ತಥಾ 40 ತಥಾ ಅಷ್ಟೋಚ ಪೂರ್ವಾರ್ಧೆ ಸಂಪ್ರಕೀರ್ತಿತಾ ಅಂತ ಹೇಳಿ
48 ಅಧ್ಯಾಯಗಳಲ್ಲಿ ಪೂರ್ವಭಾಗ ಬಂದಿರುವಂಥದ್ದು. ಇನ್ನು ಉತ್ತರಾರ್ಧದಲ್ಲಿ ಬಹಳ ಸುಂದರವಾಗಿ ತಿಳಿಸ್ತಾರೆ. ಅದರ ಮಹಿಮೆಯನ್ನ ನಾಳೆ ನೋಡ್ಲಿಕ್ಕೆ ಪ್ರಯತ್ನವನ್ನು ಮಾಡೋಣ.